ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ದಿನದ ದ ಹಿಂದೂ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನಾವು ನೋಡೋಣ. ಈ ದಿನದ ಮೊದಲ ಆರ್ಟಿಕಲ್ ಬಂದು ನೋ ಪ್ಲಾನ್ ಟು ಬ್ರಿಂಗ್ ಬಿಲ್ ಆನ್ ಚಂಡೀಗಢ ಸೇಸ್ ಸೆಂಟರ್. ಮೊದಲಿಗೆ ಈ ಇಶ್ಯೂ ಏನು ಅಂತ ತಿಳ್ಕೊಳ್ಳೋಣ, ಮತ್ತು ಇದರ ನಂತರ ನಾವು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೇಂದ್ರ ಸರ್ಕಾರ ಚಂಡೀಗಢ ಏನಿದೆ, ಚಂಡೀಗಢನ ಒಂದು ಅಡ್ಮಿನಿಸ್ಟ್ರೇಷನ್ ಏನಿದೆ, ಆ ಚಂಡೀಗಢದ ಅಡ್ಮಿನಿಸ್ಟ್ರೇಷನನ್ನು ನಾವು ಚೇಂಜ್ ಮಾಡೋದಕ್ಕೆ ಒಂದು ಬಿಲ್ಲನ್ನು ತರ್ತೀವಿ ಅಂತ ಹೇಳಿದರು. ಬಟ್ ಆ ಬಿಲ್ ಏನಿದೆ ಅದು 131st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆಗಿರುತ್ತೆ ಅಂತ ನಾವು ತಿಳ್ಕೊಬೇಕು. ಬಟ್ ಈಗ ಸದ್ಯಕ್ಕೆ ಏನಿದೆ ಅಂದರೆ ಈ ವಿಂಟರ್ ಸೆಷನ್ ಏನು ನಡೀತಾ ಇದೆ ಪಾರ್ಲಿಮೆಂಟ್ದು, ಆ ವಿಂಟರ್ ಸೆಷನಲ್ಲಿ ಈ ಒಂದು ಚರ್ಚೆ ಏನಿದೆ, ಈ ಚಂಡೀಗಢದ ಆಡಳಿತಕ್ಕೆ ಏನು ಚೇಂಜಸನ್ನು ತರಬೇಕು ಅಂದ್ಕೊಂಡಿದ್ದೀವಿ, ಸದ್ಯಕ್ಕೆ ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡೋದಿಲ್ಲ ಅಂತ ಹೇಳಿದ ಕೇಂದ್ರ ಸರ್ಕಾರ. ಸೊ ಇದು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಸಿಗ್ತಾ ಇರೋದು. ಸೊ ಇನ್ನೇನು ನಾವು ಇದನ್ನ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ರೀತಿಯಾಗಿ ನೋಡಬೇಕಾಗತ್ತೆ ಅಂತ ಬಂದರೆ, ಮೊದಲಿಗೆ ನಮಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಸೊ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಅಂದರೆ ಅದರ ಪ್ರಾಸೆಸ್ ಹೇಗಿದೆ, ಆ ಕಾನ್ಸ್ಟಿಟ್ಯೂಷನಲ್ನ ಯಾವ ಆರ್ಟಿಕಲ್ ಏನಿದೆ, ಯಾವ ಆರ್ಟಿಕಲ್ ಇದೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗೆ ರಿಲೇಟ್ ಆಗಿದೆ, ಮತ್ತು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಪ್ರೊಸೀಜರ್ ಏನು, ಇದು ನಮಗೆ ತಿಳಿದಿರಬೇಕು. ಮತ್ತು ಎರಡನೇದಾಗಿ ಏನು ಗೊತ್ತಿರಬೇಕು ಅಂದರೆ ಚಂಡೀಗಢದ ಬಗ್ಗೆ ಗೊತ್ತಿರಬೇಕು. ಚಂಡೀಗಢದ ಬಗ್ಗೆ ಅಂತ ಬಂದಾಗ ಇಲ್ಲಿ ಎರಡು ರೀತಿಯಾಗಿ, ಒಂದು ಪೊಲಿಟಿಕಲ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಬೇಕಾಗತ್ತೆ, ಮತ್ತೊಂದು ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವಲ್ಲೂ ನಾವು ನೋಡಬೇಕಾಗುತ್ತೆ. ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಈ ಚಂಡೀಗಢದ ಒಂದು ಲೊಕೇಶನ್ ಎಲ್ಲಿದೆ, ಅಂದರೆ ಈಗ ಪಂಜಾಬ್ ಮತ್ತು ಹರಿಯಾಣದ ಮಧ್ಯದಲ್ಲಿ ಈ ಚಂಡೀಗಢ ಇದೆ. ಸೊ ಹಾಗಾಗಿ ಆ ಜಿಯೋಗ್ರಫಿಕಲ್ ಲೊಕೇಶನ್ ಗೊತ್ತಿರಬೇಕು, ಮತ್ತು ಅಲ್ಲಿ ಇಂಪಾರ್ಟೆಂಟ್ ರಿವರ್ಸ್ ಏನಾದರೂ ಇದೆಯಾ ಅದರ ಕುರಿತಾಗಿ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು, ಜಿಯೋಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂ. ಬಟ್ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಪೊಲಿಟಿಕಲ್ ಪರ್ಸ್ಪೆಕ್ಟಿವಲ್ಲಿ ನಾವು ಈ ಚಂಡೀಗಢದ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸೊ ಮೊದಲಿಗೆ ನಾವು ಚಂಡೀಗಢದ ಬಗ್ಗೆ ತಿಳ್ಕೊಂಡು ಅದರ ಆಡಳಿತ ಯಾವ ರೀತಿಯಾಗಿದೆ ಅದನ್ನು ತಿಳ್ಕೊಂಡು ತದನಂತರ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ನಾವು ಹೋಗೋಣ. ಈಗ ಮೊದಲಿಗೆ ಚಂಡೀಗಢದ ಕರೆಂಟ್ ಸ್ಟ್ಯಾಟಸ್ ಏನಿದೆ ಅಂತ ನೋಡೋಣ. ಅಂದರೆ ಈಗ ಚಂಡೀಗಢ ಯಾವ ರೀತಿಯಾದ ಆಡಳಿತದಲ್ಲಿ ಇದೆ ಮತ್ತು ಹೇಗೆ ಅದರ ಒಂದು ಪೊಲಿಟಿಕಲ್ ಸಿಚುವೇಶನ್ ಇದೆ ಅನ್ನೋದನ್ನು ನಾವು ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೇನೆ ಚಂಡೀಗಢ ಅಂದರೆ ಇಟ್ ಇಸ್ ಅ ಯೂನಿಯನ್ ಟೆರಿಟರಿ, ಅಂದರೆ ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಆ್ಯಂಡ್ ಆಲ್ಸೋ ಇಟ್ ಸರ್ವ್ಸ್ ಆಸ್ ಅ ಶೇರ್ಡ್ ಕ್ಯಾಪಿಟಲ್ ಬಿಟ್ವೀನ್ ಪಂಜಾಬ್ ಆ್ಯಂಡ್ ಹರಿಯಾಣ. ಸೊ ಪಂಜಾಬ್ ಮತ್ತು ಹರಿಯಾಣ ಎರಡಕ್ಕೂ ಕ್ಯಾಪಿಟಲ್ ಸಿಟಿ ಏನಿದೆ, ರಾಜಧಾನಿ ಏನಿದೆ, ಅದು ಚಂಡೀಗಢ ಆಗಿದೆ. ತದನಂತರ ಚಂಡೀಗಢದ ಆಡಳಿತ ಇದೆ ಅದನ್ನು ಯಾರು ನೋಡ್ಕೋತಾರೆ ಅಂತಂದರೆ ಗವರ್ನರ್ ಆಫ್ ಪಂಜಾಬ್ ಅದನ್ನು ನೋಡ್ಕೋತಾರೆ ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಟರ್. ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಕೇಂದ್ರಾಡಳಿತ ಪ್ರದೇಶ ಅಂತ ನೋಡೋಕೆ ಹೋದಾಗ ಅಲ್ಲಿ ಎರಡು ರೀತಿಯಾಗಿ ಬರುತ್ತೆ. ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತೆ, ಮತ್ತೊಂದು ರೀತಿಯಾದ ಕೇಂದ್ರಾಡಳಿತಕ್ಕೆ ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರೋದಿಲ್ಲ. ಸೊ ಎರಡು ಥರ ಇಲ್ಲಿ ಯಾವ್ದು ಬರುತ್ತೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತದಾದರೆ ಡೆಲ್ಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರ್ ಬರುತ್ತೆ. ಈ ಒಂದು ಎಲ್ಲಿ ಅಸೆಂಬ್ಲಿ ಇರೋದಿಲ್ಲ ಆ ಒಂದು ಪ್ರದೇಶಗಳು ಯಾವ್ದು ಅಂದರೆ ಚಂಡೀಗಢ ಇರ್ಬೋದು, ತದನಂತರ ಲಡಾಖ್ ಇದೆ, ದಯು ದಾಮನ್ ಇದೆ, ಲಕ್ಷದ್ವೀಪ್ ಇದೆ, ಮತ್ತು ಅಂಡಮಾನ್ ನಿಕೋಬಾರ್ ಇದೆ. ಸೊ ಈ ಒಂದು ಯಾವುದಕ್ಕೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ, ಯಾವುದಕ್ಕೆ ಇಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲಿ ಹಲವಾರು ರೀತಿಯಾದ ಒಂದು ಅಡ್ಮಿನಿಸ್ಟ್ರೇಟರ್ಸ್ ಬರ್ತಾರೆ. ಅಂದರೆ ಒಂದು ಕಡೆ ಅವ್ರನ್ನ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಕರೀತಾರೆ, ಮತ್ತೊಂದು ಕಡೆ ಅವ್ರನ್ನ ಲ್ಯೂಟಿನೆಂಟ್ಸ್ ಅಂತ ಕೂಡ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಪಂಜಾಬ್ನ ಅಡ್ಮಿನಿಸ್ಟ್ರೇಟರ್ ಏನಿದ್ದಾರೆ ಇವ್ರನ್ನ ನಾವು ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೀವಿ. ಸೊ ಗವರ್ನರ್ ಆಫ್ ಪಂಜಾಬ್ ಏನಿದ್ದಾರೆ ಅವರು ಚಂಡೀಗಢದ ಅಡ್ಮಿನಿಸ್ಟ್ರೇಟರ್ ಆಗಿ ಕೂಡ ಅವರು ವರ್ಕ್ ಮಾಡ್ತಾರೆ. ತದನಂತರ ಏನು ಗೊತ್ತಿರಬೇಕು ಅಂತಂದರೆ 1953ರಲ್ಲಿ ಲಾಹೋರ್ ಕ್ಯಾಪಿಟಲ್ ಆಗಿತ್ತು. ಅಲ್ಲಿವರೆಗೂ 1953ರವರೆಗೂ ಪಂಜಾಬ್ನ ಒಂದು ರಾಜಧಾನಿಯಾಗಿ ಲಾಹೋರ್ ಇತ್ತು. ತದನಂತರ ಅದನ್ನ ಚಂಡೀಗಢಕ್ಕೆ ಬದಲಾಯಿಸಲಾಯಿತು. ನಂತರ 1966ರಲ್ಲಿ ಪಂಜಾಬ್ ರಿಆರ್ಗನೈಸೇಷನ್ ಆ್ಯಕ್ಟ್ ಏನಿದೆ, ಈ ಆ್ಯಕ್ಟ್ ಮುಖಾಂತರ ಹರಿಯಾಣನ ಒಂದು ಸೆಪ್ರೇಟ್ ಸ್ಟೇಟ್ ಆಗಿ ಡಿಕ್ಲೇರ್ ಮಾಡಲಾಯಿತು. ಆ್ಯಂಡ್ ಆಲ್ಸೋ ಚಂಡೀಗಢ ಹರಿಯಾಣದು ಕೂಡ ಕ್ಯಾಪಿಟಲ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಷ್ಟು ನಮಗೆ ಕರೆಂಟ್ ಸ್ಟೇಟಸ್ ಏನಿದೆ ಚಂಡೀಗಢದ ಬಗ್ಗೆ ಗೊತ್ತಿದೆ. ಸೊ ಹಾಗಾದರೆ ಈಗ ಏನು ಚೇಂಜಸ್ಗಳನ್ನು ಪ್ರಪೋಸ್ ಮಾಡಿದ್ದಾರೆ ಅಂತಂದರೆ, ನಾನೇನು ಹೇಳಿದೆ, ಗವರ್ನರ್ ಆಫ್ ಪಂಜಾಬೇ ಚಂಡೀಗಢದ ಅಡ್ಮಿನಿಸ್ಟ್ರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಈಗ ಏನು ಮಾಡಿದ್ದಾರೆ ಅಂತಂದರೆ ಇಂಡಿಪೆಂಡೆಂಟ್ ಅಡ್ಮಿನಿಸ್ಟ್ರೇಟರನ್ನು ನಾವು ತರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಏನು ಲೆಫ್ಟಿನೆಂಟ್ ಗವರ್ನರ್ ಅಂತ ನಾನು ಆಗಲೇ ಇಲ್ಲಿ ಮಾತಾಡಿದೆ, ಲೆಫ್ಟಿನೆಂಟ್ ಗವರ್ನರ್.
ಸೊ ಲೆಫ್ಟಿನೆಂಟ್ ಗವರ್ನರ್ ಆಗಿ ಅಂದರೆ ಈಗ ಈ ಬೇರೆ ಯೂನಿಯನ್ ಟೆರಿಟರೀಸ್ ಇದ್ದಾರೆ, ಲಡಾಖ್ ಇರ್ಬೋದು, ಅಂಡಮಾನ್ ನಿಕೋಬಾರ್, ಇಲ್ಲೆಲ್ಲ ಏನಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ಸ್ ಇರುವಂತಹ ಕಾರಣ ಅದೇ ರೀತಿಯಾಗಿ ಚಂಡೀಗಢಕ್ಕೂ ಕೂಡ ಅಡ್ಮಿನಿಸ್ಟ್ರೇಟರ್ ಬದಲಾಗಿ ನಾವು ಲೆಫ್ಟಿನೆಂಟ್ ಗವರ್ನರನ್ನು ತರ್ತೀವಿ ಅಂತ ಹೇಳಿದರು. ಸೊ ಇದರಿಂದ ಮುಖ್ಯವಾದ ಒಂದು ಚೇಂಜ್ ಏನಾಗುತ್ತೆ ಅಂತಂದರೆ, ಈ ಚಂಡೀಗಢದ ಅಡ್ಮಿನಿಸ್ಟ್ರೇಷನ್ ಅಥವಾ ಚಂಡೀಗಢದ ಆಡಳಿತ ಏನಿದೆ ಅದು ಗವರ್ನರ್ ಆಫ್ ಪಂಜಾಬ್ ಅಂಡರಲ್ಲಿ ಬರೋದಿಲ್ಲ. ಓಕೆನಾ? ಸೊ ದ್ಯಾಟ್ ಈಸ್ ದ ಮೇನ್ ಪಾಯಿಂಟ್. ಅದಕ್ಕೆ ಇಲ್ಲಿ ಏನು ಮಾಡಿರೋದು ಅಂತಂದರೆ, ಪಂಜಾಬ್ ಈ ಒಂದು ಬಿಲ್ಗೆ ಅಪೋಸ್ ಕೂಡ ಮಾಡಿದರು. ಸೊ ಇದಿಷ್ಟು ಈಗಿರುವಂತಹ ಡೆವಲಪ್ಮೆಂಟ್ಸ್ ಅಂತ ಹೇಳ್ಬೋದು. ಸೊ ಇಷ್ಟು ಚಂಡೀಗಢದ ಬಗ್ಗೆ ಗೊತ್ತಿದೆ, ನಮಗೆ ಪ್ರಪೋಸ್ ಚೇಂಜಸ್ ಏನು ಅಂತ ಗೊತ್ತಿದೆ. ಈಗ ನಾವು ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ವೆರಿ ಬೇಸಿಕ್ ಪಾಲಿಟಿಕಲ್ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂತಹ ಆರ್ಟಿಕಲ್ಸ್ ಬಗ್ಗೆ ನಾವು ನೋಡ್ತೀವಿ. ಸೊ ಈಗಾಗಲೇ ನಮ್ಗೆ ಗೊತ್ತು, ಚಂಡೀಗಢ ಯೂನಿಯನ್ ಟೆರಿಟರಿ ವಿತೌಟ್ ಲೆಜಿಸ್ಲೇಚರ್ ಇಲ್ಲದೆ ಇರುವಂತಹ ಒಂದು ಕೇಂದ್ರಾಡಳಿತ ಪ್ರದೇಶ ಇದು. ಅಂದರೆ ಈಗ ಇಲ್ಲಿ ಏನಾಗುತ್ತೆ ಅಂತಂದರೆ, ಇದಕ್ಕೆ ರಿಲೆವೆಂಟ್ ಆಗಿರೋ ಕೆಲವು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 239 ಏನಿದೆ, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫ್ ಯೂನಿಯನ್ ಟೆರಿಟರೀಸ್ ಬಗ್ಗೆ ಮಾತನಾಡುತ್ತೆ. ಏನು ಅಡ್ಮಿನಿಸ್ಟ್ರೇಷನ್ ಆಫ್ ಯೂನಿಯನ್ ಟೆರಿಟರೀಸ್ ಅಂದರೆ ಅದೇ ಯಾವ ರೀತಿಯಾಗಿ ಅಡ್ಮಿನಿಸ್ಟ್ರೇಟರ್ ಇರಬೇಕಾ, ಅಲ್ಲಿ ಇಲ್ಲ ಲೆಫ್ಟಿನೆಂಟ್ ಗವರ್ನರ್ ಇರಬೇಕಾ, ಇದರ ಕುರಿತಾಗಿ ಈ ಒಂದು ಆರ್ಟಿಕಲ್ 239 ಮಾತಾಡ್ತಾರೆ. ಇನ್ನು ನಂತರ ಆರ್ಟಿಕಲ್ 239A ಮತ್ತು 239AA ಏನಿದೆ, ಇದು ವಿತ್ ಲೆಜಿಸ್ಲೇಚರ್ಗೆ ಬರುತ್ತೆ. ಅಂದರೆ ಡೆಲ್ಲಿ ಮತ್ತು ಪುದುಚೇರಿ ಯಾವ ರೀತಿಯಾಗಿ ಅಲ್ಲಿನ ಆಡಳಿತ ಇರಬೇಕು ಅನ್ನುವಂಥದ್ದನ್ನು ಹೇಳುವಂಥ ಆರ್ಟಿಕಲ್ಸ್ ಯಾವುದು 239A ಮತ್ತು 239AA. ಈ ಹಿಂದಿನ ಕ್ವೆಶನ್ ಪೇಪರ್ಸನ್ನು ನಾವು ನೋಡಿದ್ರು ಕೂಡ ಈ 239A ಮತ್ತು AA ಏನಿದೆ ಆ್ಯಂಡ್ ಎಸ್ಪೆಷಲಿ ಡೆಲ್ಲಿಯ ಒಂದು ಆಡಳಿತ ಏನಿದೆ ಇದರ ಬಗ್ಗೆ ಕ್ವೆಶನ್ಸ್ ಬಂದಿರೋದನ್ನು ನಾವು ನೋಡ್ಬೋದಾಗುತ್ತೆ. ಆದ್ದರಿಂದ ಈ ಒಂದು ಆರ್ಟಿಕಲ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಏನು ಆರ್ಟಿಕಲ್ 240 ಕೂಡ ಏನು ಮಾತಾಡುತ್ತೆ ಅಂತಂದರೆ, ಪ್ರೆಸಿಡೆಂಟ್ ಪವರ್ಸ್ ಟು ಮೇಕ್ ರೆಗ್ಯುಲೇಷನ್ಸ್ ಫಾರ್ ಸರ್ಟೆನ್ ಯೂನಿಯನ್ ಟೆರಿಟರೀಸ್. ಈಗ ನಾನು ಏನು ಹೇಳಿದೆ, ಇಲ್ಲಿ ಲೆಜಿಸ್ಲೇಚರ್ ಇಲ್ಲ ಅಂತಂದಾಗ ಇವುಗಳ ಒಂದು ಪವರ್ ಮೇಕಿಂಗ್ ಡಿಸಿಷನ್ ಏನಿರುತ್ತೆ ಇದು ಪ್ರೆಸಿಡೆಂಟ್ ಮೇಲಿರುತ್ತೆ. ಸೊ ಪ್ರೆಸಿಡೆಂಟ್ ಏನು ಮಾಡ್ಬೋದು ಅಂತಂದರೆ ಕೆಲವು ಚೇಂಜಸನ್ನು ತರ್ಬೋದು. ಎಲ್ಲೆಲ್ಲಿ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ್, ದಯು ದಮನ್, ದಾದರ್ ನಾಗರ್ ಹವೇಲಿ, ಇಲ್ಲಿ ಚಂಡೀಗಢನ ಇನ್ಕ್ಲೂಡ್ ಮಾಡಿಲ್ಲ. ಇದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಈಗ ಗೊತ್ತಿರಬೇಕು. ಚಂಡೀಗಢ ಆರ್ಟಿಕಲ್ 240 ಅಂಡರಲ್ಲಿ ಚಂಡೀಗಢ ಬರೋದಿಲ್ಲ. ಈ ಹೊಸ ಅಮೆಂಡ್ಮೆಂಟ್ ಬಿಲ್ ಏನಿದೆ 131 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, ಈ ಬಿಲ್ಲು ಆರ್ಟಿಕಲ್ 240 ಅಂಡರಲ್ಲಿ ಚಂಡೀಗಢನ ತರೋದಕ್ಕೆ ಹೊರಟಿತ್ತು ಕೂಡ. ಏಕೆ ಅಂತಂದರೆ ಇಲ್ಲಿ ನಾನು ಏನು ಹೇಳಿದೆ, ಗವರ್ನರ್ ಆಫ್ ಪಂಜಾಬು ಅಡ್ಮಿನಿಸ್ಟ್ರೇಟರ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಮೋಸ್ಟ್ ಆಫ್ ದ ಡಿಸಿಷನ್ಸ್ ಏನಿದೆ ಅದನ್ನ ಇಲ್ಲಿ ಗವರ್ನರ್ ತೊಗೊಳ್ಳೋದು. ಸೊ ಈ ಒಂದು ಆರ್ಟಿಕಲ್ ಏನಿದೆ ಹೊಸ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನಿದೆ ಇದನ್ನು ಆರ್ಟಿಕಲ್ 240 ಅಂಡರಲ್ಲಿ ಚಂಡೀಗಢನ ತರಬೇಕು ಅಂತ ಒಂದು ಡೆಸಿಷನ್ ಮಾಡೋದಕ್ಕೋಸ್ಕರ ಈ ಒಂದು ಅಮೆಂಡ್ಮೆಂಟ್ನ ಮಾಡ್ತಾ ಇದ್ದಿದ್ದು. ಸೊ ಇಲ್ಲಿ ನಮ್ಗೆ ಏನು ಗೊತ್ತಿರಬೇಕು, ಬೇಸಿಕಲಿ ನಾವು ನೋಡಿದಾಗ ಆರ್ಟಿಕಲ್ 240 ಅಂಡರಲ್ಲಿ ಚಂಡೀಗಢ ಇರೋದಿಲ್ಲ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಇನ್ನು ತದನಂತರ ನಾವು ನೋಡೋದಾದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡುವಂತಹ ಆರ್ಟಿಕಲ್ ಯಾವುದು, ಆರ್ಟಿಕಲ್ 368. ಇದು ಒಂದೇ ಆರ್ಟಿಕಲಲ್ಲಿ ಎಂಟೈರ್ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ರೀತಿಯಾಗಿ ಅಮೆಂಡ್ ಮಾಡ್ಬೋದು, ಯಾವ ರೀತಿಯಾಗಿ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಬದಲಾವಣೆಗಳನ್ನು ತರಬಹುದು ಅಂತ ಹೇಳುತ್ತೆ ಈ ಒಂದು ಆರ್ಟಿಕಲ್. ಯಾವ ರೀತಿಯಾಗಿ ಅಂತ ನಾವು ನೋಡೋದಾದರೆ, ಮೊದಲಿಗೆ ಈ ಒಂದು ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ ಮಾಡುವಂತಹ ಬಿಲ್ ಏನಿದೆ ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಎಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು, ಲೋಕಸಭಾಲಾದರೂ ಮಾಡ್ಬೋದು, ರಾಜ್ಯಸಭಾಲಾದರೂ ಮಾಡ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇಂಟ್ರೊಡ್ಯೂಸ್ ಮಾಡೋದು ಲೋಕಸಭಾಲಾದರೂ ಮಾಡ್ಬೋದು, ರಾಜ್ಯಸಭಾಲಾದರೂ ಮಾಡ್ಬೋದು. ಇಲ್ಲಿ ಎರಡು ರೀತಿಯಾದ ವೋಟಿಂಗ್ ಇದೆ. ಒಂದು ಸ್ಪೆಷಲ್ ಮೆಜಾರಿಟಿ, ಇನ್ನೊಂದೇನಿದೆ ಸ್ಪೆಷಲ್ ಮೆಜಾರಿಟಿ ವಿತ್ ಸ್ಟೇಟ್ ವೋಟಿಂಗ್ ಏನಿದೆ ಅದು. ಓಕೆನಾ? ಸೊ ಮೊದಲಿಗೆ ಏನಾಗುತ್ತೆ ಅಂತಂದರೆ, ಈ ಸ್ಪೆಷಲ್ ಮೆಜಾರಿಟಿ ಬಗ್ಗೆ ತಿಳ್ಕೊಳ್ಳೋಣ. ಸ್ಪೆಷಲ್ ಮೆಜಾರಿಟಿ ಅಂದರೆ ಏನು ಬರುತ್ತೆ, ಮೋರ್ ದ್ಯಾನ್ 50% ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಇದು ಆರ್ ಅಲ್ಲ, ಆ್ಯಂಡ್ ಇರಬೇಕು. ಆ್ಯಂಡ್ ನಾಟ್ ಲೆಸ್ ದ್ಯಾನ್ 2/3 ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಸೊ ಇದೆರಡೂ ಇದನ್ನು ಮಾಡಬೇಕು. ಅಂದರೆ ಪ್ರತಿ ಒಂದು ಹೌಸಲ್ಲೂ ಈಗ ಫಸ್ಟ್ ಫಾರ್ ಎಕ್ಸಾಂಪಲ್ ಲೋಕಸಭಾಲಿ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂತಂದರೆ, ಲೋಕಸಭಾಲಿ ಈ ಎರಡು ಕಂಡೀಷನ್ ಮೋರ್ ದ್ಯಾನ್ 50% ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಆ್ಯಂಡ್ ನಾಟ್ ಲೆಸ್ ದ್ಯಾನ್ 2/3 ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಇದು ಎರಡರಲ್ಲೂ ಕೂಡ ಈ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಆಗಬೇಕು. ತದನಂತರ ರಾಜ್ಯಸಭಾಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ರಾಜ್ಯಸಭಾಲೂ ಕೂಡ ಇದೇ ಒಂದು ರೀತಿಯಲ್ಲಿ ಪಾಸ್ ಆದರೆ ಮಾತ್ರನೇ ತದನಂತರ ಏನಾಗುತ್ತೆ ಅಂತಂದರೆ ಇಲ್ಲಿ ಪ್ರೆಸಿಡೆಂಟ್ ಅಸೆಂಟ್ಗೆ ಹೋಗುತ್ತೆ. ಪ್ರೆಸಿಡೆಂಟ್ ಅಸೆಂಟನ್ನು ನೀಡಿದ್ರೆ ದ ಬಿಲ್ ಬಿಕಮ್ಸ್ ಆ್ಯಕ್ಟ್. ಸೊ ಇದು ವಿತ್ ರೆಸ್ಪೆಕ್ಟ್ ಟು ಏನು ಫಸ್ಟ್ ಹೇಳಿದೆ ಸ್ಪೆಷಲ್ ಮೆಜಾರಿಟಿಯಲ್ಲಿ. ಓಕೆನಾ? ಇನ್ನು ಕೆಲವು ಪ್ರಾವಿಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಈಗ ನಾವು ನೋಡಿದ್ರೆ ಆರ್ಟಿಕಲ್ 54, 55 ಏನಿದೆ ಇದು ವಿತ್ ರೆಸ್ಪೆಕ್ಟ್ ಟು ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಇದನ್ನು ಇರ್ಬೋದು. ಇಲ್ಲ ಅಂತಂದರೆ ಆರ್ಟಿಕಲ್ 73 ಅಂದರೆ ಯೂನಿಯನ್ ಸ್ಟೇಟ್ಗಳ ಮೇಲೆ
ಕೇಂದ್ರ ಸರ್ಕಾರದ ಎಷ್ಟು ಪವರ್ಸ್ ಇದೆ ಅನ್ನೋದ್ರ ಬಗ್ಗೆ ಮಾತನಾಡುತ್ತೆ ಈ ಆರ್ಟಿಕಲ್ 73. ಇದರ ಬಗ್ಗೆ ಇರ್ಬೋದು, ಇಲ್ಲಾಂದರೆ ಆರ್ಟಿಕಲ್ 162, 241, ಆರ್ಟಿಕಲ್ 279A ಇದೆಲ್ಲ ಏನಿದೆ, ಈ ಆರ್ಟಿಕಲ್ಸ್ಗಳನ್ನು ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ, ಇಲ್ಲ ಅಂತಂದರೆ ನಮ್ಮ ಚಾಪ್ಟರ್ 4 ಅಂದರೆ ಏನು ಜುಡಿಷಿಯರಿಯಲ್ಲಿ ಏನಾದ್ರು ಚೇಂಜಸ್, ಚಾಪ್ಟರ್ 5 ಇಸ್ ವಿತ್ ರೆಸ್ಪೆಕ್ಟ್ ಟು ಹೈಕೋರ್ಟ್ಸ್, ಮತ್ತು ಚಾಪ್ಟರ್ 6 ಇರ್ಬೋದು, ಈ ರೀತಿಯಾದ ಒಂದು, ಆಮೇಲೆ ಎಲ್ಲೆಲ್ಲಿ ಸೆಂಟರ್ ಮತ್ತು ಸ್ಟೇಟ್ನ ರಿಲೇಷನ್ಶಿಪ್ಸ್ ಚೇಂಜ್ ಆಗುತ್ತೆ ಅಂದರೆ ಅಲ್ಲಿ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಯೂನಿಯನ್ ಟೆರಿಟರಿ ಇಲ್ಲ ಸ್ಟೇಟ್ನ ಒಂದು ಬೌಂಡ್ರಿಯನ್ನು ನಾವು ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಮತ್ತು ಯಾವುದಾದ್ರು 7th ಸ್ಕೆಡ್ಯೂಲಲ್ಲಿ ಇರುವಂತಹ ಲಿಸ್ಟ್ಗಳೇನಾದರೂ 7th ಸ್ಕೆಡ್ಯೂಲಲ್ಲಿ ಬರುವಂತಹ ಐಟಮ್ಸ್ ಏನಾದರೂ ನಾವು ಚೇಂಜ್ ಮಾಡ್ತಾ ಇದ್ದೀವಿ ಅಂತಂದರೆ, ಈ ರೀತಿಯಾದ ಒಂದು ಆರ್ಟಿಕಲ್ಸ್ ಏನಿದೆ ಅಥವಾ ಈ ರೀತಿಯಾದ ಒಂದು ಚೇಂಜಸ್ ಏನಿದೆ ಇದು ಸ್ಟೇಟ್ಗಳ ಮೇಲೆ ಪರಿಣಾಮ ಬೀಳುತ್ತೆ. ಅಂತಹ ಒಂದು ಕಂಡೀಷನಲ್ಲಿ, ಅಂತಹ ಒಂದು ಸಿಚುವೇಷನಲ್ಲಿ ಏನಾಗುತ್ತೆ ಅಂತಂದರೆ, ಈ ಸ್ಪೆಷಲ್ ಮೆಜಾರಿಟಿ ಜೊತೆಗೆ 50% ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಕೂಡ ಸೈನ್ ಮಾಡಬೇಕಾಗತ್ತೆ, ಅಂದರೆ ವೋಟ್ ಮಾಡಬೇಕಾಗತ್ತೆ. ಸೊ ಇದು ಮತ್ತೊಂದು ರೀತಿಯಾದ ಒಂದು ಮೆಜಾರಿಟಿ ಏನು ಆರ್ಟಿಕಲ್ 368 ಇದೆ. ಸೊ ಆರ್ಟಿಕಲ್ 368 2 ರೀತಿಯಾದ ಒಂದು ಮೆಜಾರಿಟಿ ಇರುತ್ತೆ, ಒಂದು ಸ್ಪೆಷಲ್ ಮೆಜಾರಿಟಿ ವಿತ್ ಸ್ಟೇಟ್ಸ್ ವೋಟಿಂಗ್ ಏನಿದೆ ಅದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿಂದ ಸಿಗ್ತಾ ಇರುವಂತಹ ಇನ್ಫಾರ್ಮೇಷನ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ನಾನು ಸ್ಟ್ರೆಸ್ ಮಾಡ್ತಾ ಇದ್ದೀನಿ, ಈ ಒಂದು ಆರ್ಟಿಕಲ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಈ ಹಿಂದೆ ಡೆಲ್ಲಿ ಬಗ್ಗೆ ಬಹಳಷ್ಟು ಕ್ವೆಶನ್ಸ್ ಬಂದಿದೆ, ಮೇನ್ಸಲ್ಲೂ ಬಂದಿದೆ, ಪ್ರಿಲಿಮ್ಸಲ್ಲೂ ಬಂದಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಆರ್ಟಿಕಲ್ನ ನಾವು ಇವತ್ತು ನೋಡಿದ್ದೀವಿ. ಆ್ಯಂಡ್ ಚಂಡೀಗಢ ಇವಾಗ ನ್ಯೂಸಲ್ಲಿರುವಂಥ ಕಾರಣ ಫುಲ್ ನಮಗೆ ಪ್ರಾಸೆಸ್ ಎಲ್ಲ ಕೂಡ ಗೊತ್ತಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. 2 menhirs believed to be from late megalithic period found. ಇತ್ತೀಚೆಗಷ್ಟೇ ಒಂದು ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಮಾಡಿದಾಗ ಏನಾಯಿತು ಅಂದರೆ, ಉಡುಪಿಯ ಕುಂದಾಪುರ ಏನಿದೆ, ಕುಂದಾಪುರ ರೀಜನಲ್ಲಿ 2 ಮೆನ್ಹಿರ್ಗಳು ಸಿಕ್ಕಿವೆ ಅಂತ ಹೇಳ್ಬೋದು. ಸೊ ಒಂದು ಮೆನ್ಹಿರ್ ಏನಿದೆ ಅದು ಹಿಲ್ಕೋಡಲ್ಲಿ ಇದೆ, ಮತ್ತೊಂದು ಮಾವಿನಕೆರೆ ವಿಲೇಜ್, 2 ಉಡುಪಿಯಲ್ಲಿ ಇರುವಂತಹ ಒಂದು ಹಳ್ಳಿಗಳು. ಸೊ ಅಲ್ಲಿ ಈ 2 ಮೆನ್ಹಿರ್ಗಳು ಸಿಕ್ಕಿದೆ. ಸೊ ಈ ಒಂದು ಆರ್ಟಿಕಲ್ ಯಾವ ರೀತಿಯಾಗಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದ್ರೆ, ಮೊದಲಿಗೆ ಈ ಮೆನ್ಹಿರ್ಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಮೆನ್ಹಿರ್ನ ಫೀಚರ್ಸ್ ಏನು, ಯಾವ ಒಂದು ಪೀರಿಯಡಲ್ಲಿ ಮೆನ್ಹಿರ್ಗಳನ್ನು ನಾವು ಕಾಣ್ಬೋದಿತ್ತು ಅದರ ಬಗ್ಗೆ ಗೊತ್ತಿರಬೇಕು. ತದನಂತರ ಏನು ಗೊತ್ತಿರಬೇಕು ಅಂದರೆ ಮೆಗಾಲಿಥಿಕ್ ಪೀರಿಯಡ್ ಬಗ್ಗೆ ಗೊತ್ತಿರಬೇಕು. ಇಂದಿನ ಕ್ವೆಶನ್ಸನ್ನು ನೋಡಿದ್ರೆ ಈ ಒಂದು ಆರ್ಟಿಕಲ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಮೆನ್ಹಿರ್ಸ್ಗಳ ಬಗ್ಗೆನೂ ಕ್ವೆಶನ್ ಕೇಳಿದರೆ, ಮೆಗಾಲಿಥಿಕ್ ಪೀರಿಯಡ್ ಬಗ್ಗೆನೂ ಕೂಡ ನಾವು ಕ್ವೆಶನ್ಸ್ಗಳನ್ನು ನೋಡ್ಬೋದು. ಮೆಗಾಲಿಥಿಕ್ ಪೀರಿಯಡ್ ಇಲ್ಲ ಅಂದರೂ ಕೂಡ ನಾವು ಸ್ಟೋನ್ ಏಜ್ ಪೀರಿಯಡ್ ಬಗ್ಗೆ ಎಲ್ಲನೂ ಪ್ರಿವಿಯಸ್ ಇಯರ್ಸಲ್ಲಿ ಕ್ವೆಶನ್ಸ್ ಬಂದಿರುವಂಥ ಕಾರಣ ಈ ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಮಗೆ ಇಲ್ಲಿ ಸಿಕ್ಕಿರುವಂತಹ ಮೆನ್ಹಿರ್ಗಳ ಬಗ್ಗೆ ನೋಡೋಕೆ ಹೋದರೆ, ಹಿಲ್ಕೋಡಲ್ಲಿ ಸಿಕ್ಕಿರುವಂತಹ ಮೆನ್ಹಿರ್ ಏನಿದೆ ಸುಮಾರು 135 ಸೆಂಟಿಮೀಟರ್ ಅಷ್ಟು ಉದ್ದ ಇದ್ದರೆ, ಮಾವಿನಕೆರೆಯಲ್ಲಿ ಸಿಕ್ಕಿರುವಂತಹ ಒಂದು ಮೆನ್ಹಿರ್ ಬಂದು 112 ಸೆಂಟಿಮೀಟರ್ ಅಷ್ಟು ಉದ್ದ ಇದೆ ಅನ್ನೋದು ನಾವು ತಿಳ್ಕೊಬೋದಾಗುತ್ತೆ. ಆ್ಯಂಡ್ ಆಲ್ಸೋ ಈ ಒಂದು ಎಕ್ಸ್ಕವೇಷನಿಂದ ಮತ್ತೊಂದು ಏನು ತಿಳಿದಿದೆ ಅಂತಂದರೆ, ಈ ಒಂದು ಏನು ಪೀರಿಯಡ್ ಇದೆ ಅಲ್ವಾ, ಈ ಒಂದು ಮೆನ್ಹಿರ್ಗಳು ಏನು ಸಿಕ್ಕಿದೆ ಇದು ಸುಮಾರು ಕ್ರಿಸ್ತಪೂರ್ವ 300, ಸೊ 300 BC ಇಂದ ಕ್ರಿಸ್ತಶಕ 1 ಅಥವಾ 2ನೇ ಶತಮಾನ ಏನಿದೆ ಅಂದರೆ ಫಸ್ಟ್ ಆರ್ ಸೆಕೆಂಡ್ ಸೆಂಚುರಿ AD ಏನಿದೆ, ಇವುಗಳ ಮಧ್ಯೆ ಬರುವಂತಹ ಒಂದು ಮೆನ್ಹಿರ್ಗಳು ಇದಾಗಿದೆ. ಅಂದರೆ ಈ ಮೆನ್ಹಿರ್ಗಳ ಪೀರಿಯಡನ್ನು ಅವರು 300 BC ಟು ಫಸ್ಟ್ ಆರ್ ಸೆಕೆಂಡ್ ಸೆಂಚುರಿ AD ಅಂತ ಸದ್ಯಕ್ಕೆ ಹೇಳಿದ್ದಾರೆ. ಸೊ ಈಗ ನಾವು ಏನು ನೋಡ್ತೀವಿ, ಇದಿಷ್ಟು ಇವಾಗ ನ್ಯೂಸಲ್ಲಿರುವಂಥದ್ದು, ಎಲ್ಲಿ ಸಿಕ್ಕಿದೆ ಅನ್ನೋದು ಗೊತ್ತಿರಬೇಕು, ಅದಕ್ಕೆ ಯಾವ ಪೀರಿಯಡ್ಗೆ ಬಿಲಾಂಗ್ ಆಗುತ್ತೆ ಅನ್ನೋದು ಗೊತ್ತಿದೆ. ಈಗ ನಾವು ಬೇಸಿಕ್ಸ್ ನೋಡೋಕೆ ಹೋಗೋಣ. ಫಸ್ಟ್ ಮೊದಲಿಗೆ ಏನು ನೋಡ್ಬೇಕು ನಾವಾಗುತ್ತೆ ಅಂತಾರೆ, ಈ ಮೆಗಾಲಿಥಿಕ್ ಪೀರಿಯಡ್ ಬಗ್ಗೆ ನೋಡೋಣ. ಮೆಗಾಲಿಥಿಕ್ ಪೀರಿಯಡ್ ಏನಿದೆ, ಇದನ್ನು 1000 BC ಇಂದ ಸೆಕೆಂಡ್ ಸೆಂಚುರಿ ಒಳಗಡೆ ಡೇಟ್ ಮಾಡ್ತಾರೆ. ಓಕೆನಾ, ಅಂದರೆ ಕ್ರಿಸ್ತಪೂರ್ವ 1000ದಿಂದ ಕ್ರಿಸ್ತಶಕ 2ನೇ ಸೆಂಚುರಿ ಏನಿದೆ ಅಲ್ಲಿವರೆಗೂ ಇದನ್ನು ನಾವು ಡೇಟ್ ಮಾಡ್ಬೋದಾಗುತ್ತೆ. ಇದು ಏನಿದೆ, ಇದು ಎಸ್ಪೆಷಲಿಯಾಗಿ ಮೆಗಾಲಿಥಿಕ್ ಪೀರಿಯಡ್ ಏನಿದೆ ಇದು ಸೌತ್ ಇಂಡಿಯಾಲಿ, ದಕ್ಷಿಣ ಭಾರತದಲ್ಲಿ ಕಾಣಸಿಗುವಂಥ ಒಂದು ಪೀರಿಯಡ್ ಅಂತ ಹೇಳ್ಬೋದು. ಈ ಒಂದು ಪೀರಿಯಡ್ ಏನಿದೆ ಮೆಗಾಲಿಥಿಕ್ ಪೀರಿಯಡ್, ಇದರಲ್ಲಿ ಕಾಣಸಿಗುವಂಥ ಮೋಸ್ಟ್ ಆಫ್ ದ ಪ್ಲೇಸಸ್ ಏನಿದೆ ಅದು ದಕ್ಷಿಣ ಭಾರತದಲ್ಲೇ ಇದೆ. ಆ್ಯಂಡ್ ಆಲ್ಸೋ ದಕ್ಷಿಣ ಭಾರತದಲ್ಲಿ ನಿಯೋಲಿಥಿಕ್ ಏಜ್ ಏನಿದೆ ಇದು ಆದ ನಂತರ ಈ ಮೆಗಾಲಿಥಿಕ್ ಏಜ್ ಬರುತ್ತೆ. ಇವಾಗ ನಾವು ಸ್ಟೋನ್ ಏಜ್ ಅಂತ ಹೋದರೆ ಏನು, ಪೇಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಏಜ್, ಇದು ಸ್ಟೋನ್ ಏಜ್ನ ಒಂದು ಏನಂತೀವಿ ಆರ್ಡರ್ ಅಂತ ಹೇಳ್ಬೋದು. ಸೊ ಪೇಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಇದಾದಮೇಲೆ ಈ ನದರ್ನ್ ಇಂಡಿಯಾಲಿ ಡೈರೆಕ್ಟಾಗಿ ಅಯನ್ ಏಜ್ ಸ್ಟಾರ್ಟ್ ಆಗುತ್ತೆ. ಬಟ್ ಸೌತ್ ಇಂಡಿಯಾಲಿ ಏನಾಗುತ್ತೆ ಅಂತಂದರೆ ಮೆಗಾಲಿಥಿಕ್ ಪೀರಿಯಡ್ ಬರುತ್ತೆ. ಮೆಗಾಲಿಥಿಕ್ ಪೀರಿಯಡ್ ಆದಮೇಲೆ ಐರನ್ ಏಜ್ ಬರುತ್ತೆ ಸೌತ್ ಇಂಡಿಯಾಲಿ. ಸೊ ಇದು ಒಂದು ಮುಖ್ಯವಾದ
ಇನ್ಫಾರ್ಮೇಷನ್. ನಂತರ ಏನು ಅಂತಾರೆ, ಈ ಒಂದು ಪೀರಿಯಡ್ ಏನಿದೆ ಮೆಗಾಲಿಥಿಕ್ ಪೀರಿಯಡ್ ಏನಿದೆ ಇದು ಈ ಗ್ರೇವ್ಗಳಿಗೆ ಸಮಾಧಿಗಳೇನಿದೆ ಈ ಸಮಾಧಿಗಳಿಗೆ ಇದು ಫೇಮಸ್ ಆಗಿರೋದು. ಯಾಕೆ ಅಂತಂದರೆ ಈ ಮೆನ್ಹಿರ್ಗಳಿಗೇನಿದೆ ಅಲ್ವಾ, ಇದು ಆ್ಯಕ್ಚುಲ್ ಆಗಿ ಸಮಾಧಿಗಳು ಅಥವಾ ಗ್ರೇವ್ಸ್ ಅಂತಲೇ ಹೇಳ್ಬೋದು. ಆ ಒಂದು ಸಮಾಧಿಗಳನ್ನು ಮಾರ್ಕ್ ಮಾಡೋದಕ್ಕೆ ಈ ಮೆನ್ಹಿರ್ಗಳನ್ನು ಅವರು ಹೂಣಿದ್ದಾರೆ ಅಥವಾ ಅಲ್ಲಿ ಒಂದು ಮಾರ್ಕ್ ಅಂತ ಅದನ್ನು ಮಾಡಿದ್ದಾರೆ. ಸೊ ಈ ಒಂದು ಮೆನ್ಹಿರ್ಗಳೇನಿದೆ ಇದರಲ್ಲಿ ಹಲವಾರು ವಿಧಗಳಾದ ಒಂದು ಏನಂತೀವಿ ಇದೆ ಅಂತ ಹಲವಾರು ವಿಧಗಳಿವೆ ಅಂತ ಹೇಳ್ಬೋದು. ಈ ಒಂದು ಬರಿಯಲ್ ಅಥವಾ ಗ್ರೇವ್ ಸಮಾಧಿಗಳು ಏನು ಮಾಡ್ತಾಯಿದ್ರು ಮೆಗಾಲಿಥಿಕ್ ಅವರು, ಇದರಲ್ಲಿ ಹಲವಾರು ಟೈಪ್ಸ್ ಇದ್ದಾವೆ. ಏನೇನು ಟೈಪ್ಸ್ ಅಂದರೆ, ಈಗ ಮೆನ್ಹಿರ್ ಒಂದು ರೀತಿಯಾದ ಟೈಪ್. ಅಂದರೆ ಮೆನ್ಹಿರ್ ಅಂದರೆ ಏನು, ಸುಮ್ಮನೆ ಒಂದು ಕಲ್ಲನ್ನು ಉಣಿದ್ದಾರೆ ಅಲ್ಲಿ ಮಾರ್ಕ್ ಮಾಡೋದಕ್ಕೆ ಅಂತ. ನಂತರ ಏನು ಅಂದರೆ ಡೊಲಮನಾಯ್ಡ್ ಆರ್ ಡಾಲ್ಮೆನ್ ಅಂತ ಕರಿತೀವಿ ಇದನ್ನು. ಇದು ಹೇಗೆ ಅಂತಂದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಅಂದರೆ 3 ಕಲ್ಲುಗಳನ್ನು ಹೀಗೆ ಜೋಡಿಸಿ ಮಾರ್ಕ್ ಮಾಡಿರುವಂತಹದ್ದು. ತದನಂತರ ಟಾಪಿಕಲ್ ಅಂತ ಕರಿತೀವಿ. ಟಾಪಿಕಲ್ ಅಂತಂದ್ರೆ ಈಗ ಏನು ಮಶ್ರೂಮ್ ಹೆಂಗೆ ಬರುತ್ತೆ ಅಣಬೆ ಆ ರೀತಿಯಾದ ಶೇಪಲ್ಲಿ, ಅಂದರೆ ಒಂದು ಸ್ಟೋನನ್ನು ಇಟ್ಟು ಅದರ ಮೇಲೆ ಒಂದು ರೌಂಡ್ ಶೇಪ್ನ ಒಂದು ಆಕೃತಿಯನ್ನು ಅದ್ರ ಮೇಲೆ ಇಡುವಂಥದ್ದು. ತದನಂತರ ಹಲವಾರು ಸ್ಟೋನ್ಗಳನ್ನು ಜೋಡಿಸ್ಕೊಂಡು ಹೋಗೋದಿರ್ಬೋದು. ಇನ್ನು ಕೆಲವು ಕಡೆ ಏನು ಸಿಕ್ಕಿದೆ ಅಂದರೆ ಅರ್ನ್ ಬರಿಯಲ್, ಅಂದರೆ ಒಂದು ಮಡಕೆಯಲ್ಲಿ ಮನುಷ್ಯನ ದೇಹವನ್ನು ಹಾಕಿ ಅದನ್ನು ಬರಿ ಮಾಡಿರುವಂಥದ್ದು, ಅದನ್ನು ಉಳಿರುವಂಥದ್ದು ಕೂಡ ನಾವು ನೋಡಿದ್ವಿ. ಇದನ್ನ ಅರ್ನ್ ಬರಿಯಲ್ ಅಂತ. ಇನ್ನು ಕೆಲವು ಕಡೆ ಪೋರ್ಟ್ ಹೋಲ್ ಸಿಸ್ಟ್ ಅಂತ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸಮಾಧಿ ಇದೆ, ಸಮಾಧಿ ಸುತ್ತ ಕಲ್ಲುಗಳನ್ನು ಇಟ್ಕೊಂಡು ಹೋಗಿದ್ದಾರೆ. ಸೊ ಈ ರೀತಿಯಾದ ಬರಿಯಲ್ಗಳು ನಮಗೆ ಮೆಗಾಲಿಥಿಕ್ ಪೀರಿಯಡಲ್ಲಿ ಕಾಣಸಿಗುವಂಥದ್ದು. ಸೊ ಆ್ಯಂಡ್ ಆಲ್ಸೋ ಇದು ನಾನು ಹೇಳಿದೆ, ಇಲ್ಲಿ ಪೋರ್ಟ್ ಹೋಲ್ ಸಿಸ್ಟ್ ಅಂತ ಕರೆದ್ರೆ ಇದನ್ನ ಎನ್ಸರ್ಕಲ್ ಗ್ರೇವ್ ವಿತ್ ಸ್ಟೋನ್ ಬೋಲ್ಡರ್ಸ್ ಅಂತಂದರೆ ಇಲ್ಲಿ ಒಂದು ಸಮಾಧಿ ಇದೆ ಅಂತ ಮಾರ್ಕ್ ಮಾಡೋದಕ್ಕೆ ಅದರ ಸುತ್ತ ರೌಂಡ್ ಕಲ್ಲುಗಳನ್ನು ಅವರು ಇಟ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಏನು ಸಿಗುತ್ತೆ, ಈ ಒಂದು ಮೆಗಾಲಿಥಿಕ್ ಬರಿಯಲ್ಸನ್ನು ಎಕ್ಸ್ಕವೇಷನ್ ಮಾಡಿದಾಗ ಮತ್ತೊಂದು ಇನ್ಫಾರ್ಮೇಷನ್ ಏನು ಸಿಕ್ಕಿರೋದು ಅಂದರೆ, ಈಗ ಒಂದೇ ಫ್ಯಾಮಿಲಿಗೆ ಸೇರಿರುವಂಥ ಹಲವಾರು ಮೆಂಬರ್ಸ್ ಇದ್ದಾರೆ ಅಂತಂದರೆ ಅವ್ರನ್ನ ಒಂದೇ ಜಾಗದಲ್ಲಿ ಉಣಿದ್ದಾರೆ. ಈಗ ಒಂದು ಫ್ಯಾಮಿಲಿಯಲ್ಲಿ 4 ಜನ ಇದ್ದಾರೆ ಅಂದರೆ 4 ಜನನು ಇದೇ ಒಂದು ಬರಿಯಲಲ್ಲಿ ಉಣಿರುವಂಥದ್ದನ್ನು ಕೂಡ ನಾವು ಮೆಗಾಲಿಥಿಕ್ ಪೀರಿಯಡಲ್ಲಿ ನೋಡ್ಬೋದಾಗತ್ತೆ. ಇದಿಷ್ಟು ಏನಾದ್ರು ಮೆಗಾಲಿಥಿಕ್ ಪೀರಿಯಡ್ನ ಬರಿಯಲ್ಸ್ ಬಗ್ಗೆ ಆಯಿತು. ನಮಗೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಟೈಪ್ಸ್ ಆಫ್ ಬರಿಯಲ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಮೆಗಾಲಿಥಿಕ್ ಪೀರಿಯಡ್ನ ಫೀಚರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಏನು ಅಂತ ನೋಡಿದ್ರೆ, ಇನ್ನು ಮೆಗಾಲಿಥಿಕ್ ಪೀರಿಯಡಲ್ಲಿ ಯಾವ ರೀತಿಯಾದ ಒಂದು ಮಡಕೆಗಳನ್ನು ಅವ್ರು ಬಳಸ್ತಾ ಇದ್ರು ಅಂತ ನಾವು ನೋಡೋಕ್ಕೆ ಹೋದರೆ, ಬ್ಲ್ಯಾಕ್ ಆ್ಯಂಡ್ ರೆಡ್ ವೇರ್ ಪಾಟರಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬ್ಲ್ಯಾಕ್ ಆ್ಯಂಡ್ ರೆಡ್ ವೇರ್ ಪಾಟರಿ ಮೆಗಾಲಿಥಿಕ್ ಪೀರಿಯಡಲ್ಲಿ ಬಳಸ್ತಾ ಇದ್ದಿದ್ದು. ಮತ್ತು ಯಾವ ರೀತಿಯಾದ ಟೂಲ್ಸ್ಗಳನ್ನು, ಅಂದರೆ ಯಾವ ರೀತಿಯಾದ ಆಯುಧಗಳನ್ನು ಅವರು ಉಪಯೋಗಿಸ್ತಾ ಇದ್ರು ಅಂತಂದರೆ ಕಬ್ಬಿಣದ ಆಯುಧಗಳನ್ನು ಅವರು ಉಪಯೋಗಿಸ್ತಾ ಇದ್ರು. ನಂತರ ಹಾರ್ಸ್ ಸ್ಕೆಲಿಟನ್, ಕುದುರೆಯ ಸ್ಕೆಲಿಟನ್ಗಳು ಕೂಡ ಈ ಒಂದು ಮೆಗಾಲಿಥಿಕ್ ಪೀರಿಯಡ್ನ ಎಕ್ಸ್ಕವೇಷನಲ್ಲಿ ಕಾಣಸಿಕ್ಕಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನಾನು ಈಗಾಗಲೇ ಹೇಳೋ ಥರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಂಟೈರ್ ಮೆಗಾಲಿಥಿಕ್ ಪೀರಿಯಡ್ ಬಗ್ಗೆ ಮತ್ತು ಟೈಪ್ಸ್ ಆಫ್ ಮೆಗಾಲಿಥಿಕ್ ಮಾನ್ಯುಮೆಂಟ್ಸ್ ಬಗ್ಗೆ ಗೊತ್ತಿರಬೇಕು. ಈ ಒಂದು ಕ್ರೊನಾಲಜಿ ಏನಿದೆ, ಸ್ಟೋನ್ ಏಜ್ನ ಕ್ರೊನಾಲಜಿ ಇರ್ಬೋದು, ಇಲ್ಲ ನಮ್ಮ ಒಂದು ಎಂಟೈರ್ ಏನ್ಷಿಯಂಟ್ ಹಿಸ್ಟ್ರಿಯ ಕ್ರೊನಾಲಜಿ ಏನಿದೆ ಆ ಕ್ರೊನಾಲಜಿ ಮತ್ತು ಟೈಮ್ ಪೀರಿಯಡ್ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಸಾರಾಂಶ. ಮುಂದಿನ ಆರ್ಟಿಕಲ್ ನೋಡೋಣ. ದ ಲೆಟರ್ ಹ್ಯಾಸ್ ಒನ್ ಬಟ್ ದ ಸ್ಪಿರಿಟ್ ಹ್ಯಾಸ್ ನಾಟ್ ಲಾಸ್ಟ್. ಸೊ ಈ ಒಂದು ಆರ್ಟಿಕಲ್ ಏನಿದೆ ಮೇನ್ಸಲ್ಲಿ ನಮಗೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡ್ಬೋದಾಗುತ್ತೆ. ಮೊದಲಿಗೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಏನು ನಮಗೆ ಬೇಕಾಗುತ್ತೆ ಅಂದರೆ ಪ್ರೆಸಿಡೆಂಟ್ ಮತ್ತು ಗವರ್ನರ್ನ ರೋಲ್ ಬಗ್ಗೆ. ಏಕೆಂದರೆ ಈ ಹಿಂದಿನ ಕ್ವಶನ್ ಪೇಪರ್ಸನ್ನು ನೋಡಿದ್ರೆ UPSCಯಲ್ಲಿ ಇರ್ಬೋದು, KPSCಯಲ್ಲೇ ಇರ್ಬೋದು, ಪ್ರೆಸಿಡೆಂಟ್ ಮತ್ತು ಗವರ್ನರ್ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಬಹಳಷ್ಟು ಇರುವಂಥ ಕಾರಣ ಈ ಒಂದು ಆರ್ಟಿಕಲ್ನ ನಾವು ನೋಡ್ತಾ ಇದ್ವಿ. ಅಗೇನ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಬಂದರೆ ಅಗೇನ್ ಪ್ರೆಸಿಡೆಂಟ್ ಮತ್ತು ಗವರ್ನರ ಒಂದು ಫಂಕ್ಷನ್ಸ್ ಇರ್ಬೋದು, ಅವ್ರಿಗೆ ರಿಲೇಟ್ ಆಗಿರುವಂಥ ಎಲ್ಲ ಆರ್ಟಿಕಲ್ಸ್ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅದರ ಕುರಿತಾಗಿ ನಮಗೆ ಗೊತ್ತಿರಬೇಕು. ತದನಂತರ ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ಬಗ್ಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಅಂದರೆ ಅವರ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಇರ್ಬೋದು, ಟೆನ್ಯೂರ್ ಇರ್ಬೋದು, ಕ್ವಾಲಿಫಿಕೇಷನ್ ಇರ್ಬೋದು, ಇಲ್ಲ ಅವರಿಗೆ ಇರುವಂಥ ಡಿಸ್ಕ್ರಿಷನ್, ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಇರ್ಬೋದು, ಇಲ್ಲ ಸಿಚುವೇಶನಲ್ ಡಿಸ್ಕ್ರಿಷನ್ ಇರ್ಬೋದು, ಇದೆಲ್ಲನೂ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಈಗ ಈ ಆರ್ಟಿಕಲ್ನ ಏನಂತೀವಿ ಬೇಸಿಕ್ ಸಾರಾಂಶ ಏನು ಅಂತ ತಿಳ್ಕೊಳ್ಳೋಣ. ಈ ಒಂದು ಆರ್ಟಿಕಲ್ ಏನು ಬರ್ತಿದ್ದಾರೆ, ಈ 2-3 ದಿನಗಳ ಹಿಂದೆ ನಾವು ನೋಡಿದ್ವಿ. ಸುಪ್ರೀಂ ಕೋರ್ಟ್ ಏನು ಪ್ರೆಸಿಡೆನ್ಷಿಯಲ್ ರೆಫರೆನ್ಸನ್ನು ತಗೊಂಡು ಒಂದು ಜಡ್ಜ್ಮೆಂಟನ್ನು ನೀಡಿತ್ತು. ಅಂದರೆ ಏನು ಟೈಮ್ ಲೈನನ್ನು ನಾವು ಫಿಕ್ಸ್ ಮಾಡಿ, ಅಂದರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಏನು ಟೈಮ್ ಲೈನನ್ನು ಫಿಕ್ಸ್ ಮಾಡಿತ್ತು ವಿತ್ ರೆಸ್ಪೆಕ್ಟ್ ಟು ಡಿಸಿಷನ್ ಆಫ್ ಗವರ್ನರ್ ಆ್ಯಂಡ್ ಪ್ರೆಸಿಡೆಂಟ್ ಸ್ಟೇಟ್ ಬಿಲ್ಸ್ಗಳ ಮೇಲೆ ಇಂತಿಷ್ಟು ಸಮಯದಲ್ಲಿ ರಿಪ್ಲೈ ಮಾಡಬೇಕು ಅನ್ನೋವಂಥ ಒಂದು ಜಡ್ಜ್ಮೆಂಟ್ ಏನು ನೀಡಿತ್ತು,
ಆ ಜಡ್ಜ್ಮೆಂಟು ತಪ್ಪು, ಅಂದರೆ ಆ ಜಡ್ಜ್ಮೆಂಟನ್ನು ರದ್ದುಪಡಿಸ್ತೀವಿ ಅಂತಲೇ ಮತ್ತೆ ಹೊಸದಾಗಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡಿತು. ಸೊ ಈ ಒಂದು ಏನು ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಇತ್ತು ಇದರ ಕುರಿತಾಗಿ ಈ ಆರ್ಟಿಕಲ್ ಮಾತಾಡ್ತದೆ. ಸೊ ಮೊದಲಿಗೆ ನಾವು ಏನು ನೋಡ್ತೀವಿ ಅಂತಂದರೆ, ಆ್ಯಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಪ್ರೆಸಿಡೆಂಟ್ ಮತ್ತು ಗವರ್ನರ್ ಎರಡು ಕಾನ್ಸ್ಟಿಟ್ಯೂಷನಿಂದ ಬರುವಂತಹ ಬಾಡಿ ಆಗಿದೆ. ಸೊ ಇವರು ಕಾನ್ಸ್ಟಿಟ್ಯೂಷನನ್ನು ಒಂದು ಲೆಟರ್ಗೆ ಬದ್ಧರಾಗಿದ್ದರೂ ಕೂಡ, ಅಂದರೆ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅದಕ್ಕೆ ಬದ್ಧರಾಗಿದ್ದರೂ ಕೂಡ ಆ ಕಾನ್ಸ್ಟಿಟ್ಯೂಷನ್ ಒಂದು ಸ್ಪಿರಿಟ್ ಏನಿದೆ ಅದನ್ನು ಕೂಡ ಇವರು ಎತ್ತಿ ಹಿಡಿಬೇಕಾಗತ್ತೆ. ಸೊ ಅದನ್ನು ಹೇಳ್ತಾ ಈ ಆರ್ಟಿಕಲ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಹಿಂದೆ ಹಲವಾರು ಪ್ರೆಸಿಡೆಂಟ್ಗಳು ಮತ್ತು ಗವರ್ನರ್ಗಳು ಏನಿದ್ದಾರೆ ಇವರು ಇಂಡಿಪೆಂಡೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಈಗ ರೂಲಿಂಗ್ ಗವರ್ನಮೆಂಟ್ ಏನೇ ಪ್ರೆಷರ್ ಹಾಕಿದ್ರೂ ಕೂಡ ಅವರು ತಮ್ಮ ಒಂದು ಸ್ವಂತ ನಿರ್ಧಾರವನ್ನು ತಗೊಂಡಿದ್ದಾರೆ ಅನ್ನುವಂತಹ ಒಂದು ಎಕ್ಸಾಂಪಲ್ಸನ್ನು ಕೊಟ್ಟು ಯಾವ ರೀತಿಯಾಗಿ ಪ್ರೆಸಿಡೆಂಟ್ ಮತ್ತು ಗವರ್ನರ್ಗಳು ಕಾನ್ಸ್ಟಿಟ್ಯೂಷನನ್ನು ವರ್ಡ್ಸ್ಗಳನ್ನು ಮಾತ್ರ ಅಲ್ಲ, ಅದರ ಹೋಲ್ ಸ್ಪಿರಿಟ್ ಏನಿದೆ, ಅದರ ವ್ಯಾಲ್ಯೂಸ್ ಏನಿದೆ, ಅದರ ಎಥಿಕ್ಸ್ ಏನಿದೆ ಅದನ್ನು ಕೂಡ ಎತ್ತಿ ಹಿಡಿಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದುವರೆಗೂ ಭಾರತ ಸುಮಾರು 15 ಪ್ರೆಸಿಡೆಂಟ್ಗಳನ್ನು ನೋಡಿದೆ, 15 ರಾಷ್ಟ್ರಪತಿಗಳನ್ನು ಭಾರತ ನೋಡಿದೆ. ಆ್ಯಂಡ್ ಅವ್ರ ಎಲ್ಲರ ಎಫೆಕ್ಟಿವ್ನೆಸ್ ಏನಿದೆ ಅದು ಅವರ ಒಂದು ಪವರಲ್ಲ, ಬದಲಿಗೆ ಅವರ ಒಂದು ಎಥಿಕ್ಸ್ ಏನಿದೆ ಅಥವಾ ಇಂಟೆಗ್ರಿಟಿ ಏನಿದೆ, ಕರೇಜ್ ಏನಿದೆ, ಈ ಮಾರಲ್ ಇಂಟೆಗ್ರಿಟಿ ಇರ್ಬೋದು, ಮಾರಲ್ ಕರೇಜ್ ಏನಿದು ಅದನ್ನು ತೋರಿಸ್ತಾ ಇದೆ. ಈ 15 ಪ್ರೆಸಿಡೆಂಟ್ಗಳು ಏನಿದ್ದಾರೆ ಅವರ ಒಂದು ಮಾರಲ್ ಅಥವಾ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ, ಎಥಿಕಲ್ ಕರೇಜ್ ಏನಿದೆ ಅದನ್ನು ನಾವು ನೋಡ್ಬೋದಾಗುತ್ತೆ. ನಾಟ್ ಓನ್ಲಿ ಪೊಲಿಟಿಕಲ್ ಪವರ್ ಅಷ್ಟೇ ಅಲ್ಲ, ಇದನ್ನು ಕೂಡ ನಾವು ನೋಡಿದ್ದೀವಿ ಈ ಹಿಂದಿನ ಒಂದು 15 ರಾಷ್ಟ್ರಪತಿಗಳಲ್ಲಿ. ತದನಂತರ ಏನು ಅಂತಂದರೆ, ಈ ಪ್ರೆಸಿಡೆಂಟ್ ಮತ್ತು ಗವರ್ನರ್ ಏನಿದ್ದಾರೆ ಇವರು ಗವರ್ನಮೆಂಟ್ ಅಥವಾ ರೂಲಿಂಗ್ ಪಾರ್ಟಿ ಏನಿರ್ತಾರೆ ಅವರಿಗೆ ಸಪೋರ್ಟ್ ಮಾಡುವಂಥವ್ರಲ್ಲ, ಅಂದರೆ ಅವರ ಒಂದು ಏನಂತೀವಿ ಕೈಗೊಂಬೆಗಳಲ್ಲ, ಬದಲಿಗೆ ದೇ ಆರ್ ದ ಗಾರ್ಡಿಯನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಈಗ ರಾಷ್ಟ್ರಪತಿಗಳೇ ಆಗಲಿ ಗವರ್ನರೇ ಆಗಲಿ, ದೋ ಅಪಾಯಿಂಟೆಡ್ ಬೈ ದ ಗವರ್ನಮೆಂಟ್ ರೂಲಿಂಗ್ ಗವರ್ನಮೆಂಟ್ ಏನಿದೆ ಅವರೇ ಅಪಾಯಿಂಟ್ ಮಾಡಿದರೂ ಕೂಡ ರೂಲಿಂಗ್ ಗವರ್ಮೆಂಟ್ನ ಕೈಗೊಂಬೆಗಳಲ್ಲ, ಬದಲಿಗೆ ಇವರು ಕಾನ್ಸ್ಟಿಟ್ಯೂಷನ್ ನಮ್ಮ ಒಂದು ಸಂವಿಧಾನ ಏನಿದೆ ಸಂವಿಧಾನದ ರಕ್ಷಕರಾಗಿ ಇವರು ಅಥವಾ ಗಾರ್ಡಿಯನ್ಸ್ ಆಗಿ ವರ್ಕ್ ಮಾಡಬೇಕಾಗುತ್ತೆ ಅಂತ. ಸೊ ಈ ರೀತಿಯಾಗಿ ಅವರು ಗಾರ್ಡಿಯನ್ಸ್ ಆಗಿ ವರ್ಕ್ ಮಾಡಬೇಕು ಅಂತಂದಾಗ ಏನಾಗುತ್ತೆ, ಹಲವಾರು ಬಾರಿ ಅವರು ರೂಲಿಂಗ್ ಗವರ್ನಮೆಂಟ್ ಏನಿದೆ ಅದರ ಡಿಸಿಷನ್ನ ವಿರುದ್ಧ ಹೋಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ಆರ್ಟಿಕಲಲ್ಲಿ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತಂದರೆ, KR ನಾರಾಯಣನ್ ಅನ್ನುವರ ಬಗ್ಗೆ ಕೊಟ್ಟಿದ್ದಾರೆ. KR ನಾರಾಯಣನ್ ಅವರು ನಮ್ಮ ಒಂದು ರಾಷ್ಟ್ರಪತಿಗಳಾಗಿದ್ದಾಗ ಆರ್ಟಿಕಲ್ 356 ಏನಿದೆ, ಏನು ಪ್ರೆಸಿಡೆಂಟ್ ರೂಲ್ ಬಗ್ಗೆ ಆರ್ಟಿಕಲ್ 356 ಮಾತಾಡುತ್ತೆ, ಇದರ ಬಗ್ಗೆ ಇಂಡಿಪೆಂಡೆಂಟ್ ಆದ ಒಂದು ಡಿಸಿಷನನ್ನು ತಗೊಂಡಿದ್ದಾರೆ. ಅಂದರೆ ಕ್ಯಾಬಿನೆಟ್ ಏನು ಹೇಳಿದೆ ಅದಕ್ಕೆ ಆಪೋಸಿಟ್ ಆಗಿ ಇವರು ಡಿಸಿಷನನ್ನು ಇಲ್ಲಿ ತಗೊಂಡಿದ್ದಾರೆ. ಸೊ ವಾಟ್ ಹಿ ಡಿಡ್ ವಾಸ್ he took independent decisions on ಆರ್ಟಿಕಲ್ 356 ಡಿಸ್ಮಿಸಲ್ಸ್. ಅದನ್ನ ಆರ್ಟಿಕಲ್ 356ನ ಯಾವ ರೀತಿಯಾಗಿ ಡಿಸ್ಮಿಸ್ ಮಾಡ್ಬೋದು ಅನ್ನುವಂಥ ಒಂದು ಏನು ಪ್ರಕರಣ ಇತ್ತು ಅದರಲ್ಲಿ ಸ್ವತಂತ್ರ ನಿರ್ಧಾರವನ್ನು ಅವರು ಕೈಗೊಂಡಿದ್ರು. ಸೊ ಏನಾಗಿದೆ ಇಲ್ಲಿ, KR ನಾರಾಯಣನ್ ಅವರು ರಾಷ್ಟ್ರಪತಿಗಳಾಗಿದ್ದು ರೂಲಿಂಗ್ ಗವರ್ಮೆಂಟಿಂದ ಅಪಾಯಿಂಟ್ ಆಗಿದ್ರು ಕೂಡ ಅವರು ತಮ್ಮ ಒಂದು ಇಂಡಿಪೆಂಡೆನ್ಸನ್ನು ಕಾಯ್ದುಕೊಂಡಿದ್ರು. ಏನು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಏನಿದೆ, ಸಂವಿಧಾನದ ಮಾರಲ್ಸ್ ಏನಿದೆ, ಎಥಿಕ್ಸ್ ಏನಿದೆ ಅದನ್ನು ಅವರು ಫಾಲೋ ಮಾಡಿದ್ದಾರೆ ಅಂತ ಇಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಮತ್ತು ಇತ್ತೀಚೆಗೆ ಬಂದಂತಹ 16ನೇ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಏನಿದೆ, ಈ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಕೊಟ್ಟಿರುವಂತಹ ತೀರ್ಪು ಒಳ್ಳೆಯದು. ಏನು ಕೊಟ್ಟಿದ್ದಾರೆ ಈ ಒಂದು ತೀರ್ಪಲ್ಲಿ ಅಂದರೆ, ಯಾವುದೇ ರೀತಿಯಾದ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಸ್ ಇರ್ಬೋದು, ಅಂದರೆ ಕಾನ್ಸ್ಟಿಟ್ಯೂಷನಿಂದ ಕ್ರಿಯೇಟ್ ಆಗಿರುವಂತಹ ಒಂದು ಪೊಸಿಷನ್ ಏನಿದೆ, ಬೀಟ್ ಪ್ರೆಸಿಡೆಂಟ್, ಗವರ್ನರ್, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಬೇರೆ ರೀತಿಯಾದ ಕ್ಯಾಗ್ ಇರ್ಬೋದು, ಈ ಎಲ್ಲ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಸ್ ಏನಿದೆ ಇವರಿಗೆಲ್ಲ ಒಂದು ಏನಂತೀವಿ ನೈತಿಕ ಜವಾಬ್ದಾರಿ ಇದೆ, ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಅವರು ಯಾವುದೇ ರೀತಿಯಾದ ಒಂದು ಡಿಸಿಷನ್ಸನ್ನು ಮಾಡಿದ್ರೂ ಕೂಡ ಆ ಡಿಸಿಷನ್ಸ್ ಏನಿದೆ ಅದು ರಾಜಕೀಯ ಒತ್ತಡಕ್ಕೆ ಮಣಿದಿರ ಒಂದು ಸ್ವತಂತ್ರವಾದ ಡಿಸಿಷನ್ ಆಗಿರಬೇಕು, ಹಾಗೆ ಒಂದು ಫೇರ್ ಡಿಸಿಷನ್ ಆಗಿರಬೇಕು, ಒಂದು ನ್ಯಾಯಯುತ ಡಿಸಿಷನ್ ಆಗಿರಬೇಕು, ಸ್ವತಂತ್ರ ಡಿಸಿಷನ್ ಆಗಿರಬೇಕು. ಆ್ಯಂಡ್ ಆಲ್ಸೋ ನಮ್ಮ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಏನಿದೆ, ಸಾಂವಿಧಾನಿಕ ನೈತಿಕತೆ ಏನಿದೆ ಅದನ್ನು ಎತ್ತಿ ಹಿಡಿಯುವಂಥದ್ದಾಗಿರಬೇಕು. ಸೊ ಈ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸಲ್ಲಿರುವ ಯಾರೇ ಆಗಲಿ ಪೊಲಿಟಿಕಲ್ ಪ್ರೆಷರಿಗೆ ಮಣಿಯದೆ ನ್ಯಾಯಯುತವಾದ, ಸ್ವತಂತ್ರವಾದ ಮತ್ತು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನು ಎತ್ತಿ ಹಿಡಿಯುವಂಥ ಡಿಸಿಷನ್ಸನ್ನು ನೀಡಬೇಕು. ಒಟ್ಟಾರೆ ಈ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತಂದರೆ, ಈ ಲೆಟರ್ ಆಫ್ ಕಾನ್ಸ್ಟಿಟ್ಯೂಷನ್ ಏನಿದೆ ಇದು ನ್ಯಾಯಾಲಯದಲ್ಲಿ ಅಂದರೆ ಜುಡಿಷಿಯರಿ ಅಥವಾ ಕೋರ್ಟಲ್ಲಿ ಇದನ್ನು ಗೆಲ್ಬೋದು, ಬಟ್ ಅದರ ಒಂದು ಆತ್ಮ ಅಥವಾ ಅದರ ಒಂದು ಸ್ಪಿರಿಟ್ ಏನಿದೆ ನಮ್ಮ ಒಂದು ಲೀಡರ್ಸ್ಗಳ ಅಥವಾ ನಮ್ಮ ಒಂದು ಪೊಲಿಟಿಕಲ್ ಲೀಡರ್ಸ್ ಏನಿದ್ದಾರೆ ಅವರನ್ನು ಗೈಡ್ ಮಾಡಬೇಕು. ಆ್ಯಂಡ್
ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಪ್ರಜಾಪ್ರಭುತ್ವ ಏನಿದೆ ಇದು ಉಳಿಯುತ್ತೆ, ನಾಟ್ ಬೈ ರೂಲ್ಸ್ ಅಲೋನ್ ಬಟ್ ಆಲ್ಸೋ ವಿತ್ ಮಾರಲ್ ಲೀಡರ್ಶಿಪ್. ಯಾವಾಗ ನಮ್ಮ ಒಂದು ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು, ಈ ಕಾನ್ಸ್ಟಿಟ್ಯೂಷನಲ್ ಪೊಸಿಷನನ್ನು ಹೋಲ್ಡ್ ಮಾಡ್ತಾ ಇರುವಂಥ ಲೀಡರ್ಸ್ ಏನಿದ್ದಾರೆ, ಈ ಒಂದು ನಾಯಕರು ಏನಿದ್ದಾರೆ, ಈ ನಾಯಕರು ಏನಾದರೂ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನು ಇನ್ ಸ್ಪಿರಿಟ್ ಫಾಲೋ ಮಾಡಿದ್ರೆ, ಕೇವಲ ವಿತ್ ಲೆಟರ್ ಅಲ್ಲ, ಇನ್ ಸ್ಪಿರಿಟ್ ಅವರು ಫಾಲೋ ಮಾಡಿದ್ರೆ ಮಾರಲಿ ಏನು ನಮ್ಮ ದೇಶ ಇದೆ ಅಥವಾ ಪ್ರಜಾಪ್ರಭುತ್ವ ಏನಿದೆ ಅದನ್ನು ಮಾರಲ್ ಲೀಡರ್ಶಿಪ್ಪಿಂದ ಗೆಲ್ಬೋದಾಗುತ್ತೆ. ಕೇವಲ ರೂಲ್ಸ್ಗಳಿಂದ ಅಲ್ಲ, ಮಾರಲ್ ಲೀಡರ್ಶಿಪ್ಪಿಂದ ಅವರು ಪ್ರಜಾಪ್ರಭುತ್ವವನ್ನು ಕಾಪಾಡ್ಬೋದಾಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ನಮಗೆ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್. ಸೊ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡೋಣ. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಹೇಗೆ ಇಂಪಾರ್ಟೆಂಟ್ ಅಂತ. ಪ್ರಿಲಿಮ್ಸ್ ಈಗಾಗಲೇ ಹೇಳಿರೋ ಥರ ಆರ್ಟಿಕಲ್ಸ್ ಯಾವ್ಯಾವ ಆರ್ಟಿಕಲ್ಸ್ ಬರುತ್ತೆ, ಆರ್ಟಿಕಲ್ 74 ಇರ್ಬೋದು, 163 ಇರ್ಬೋದು, ನಂತರ ಆರ್ಟಿಕಲ್ 200, ಆರ್ಟಿಕಲ್ 356. ಬಿಕಾಸ್ ಇಲ್ಲಿ ನಾನು ಮಾತಾಡಿದೆ ಆರ್ಟಿಕಲ್ 356 ಈಸ್ ವಿತ್ ರೆಸ್ಪೆಕ್ಟ್ ಟು ಪ್ರೆಸಿಡೆಂಟ್ ರೂಲ್ ಏನಿದೆ ಅದರ ಕುರಿತಾಗಿ. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆದರೆ. ಇಲ್ಲಿ ಒಂದು ಮೇನ್ಸ್ ಪ್ರಾಕ್ಟೀಸ್ ಕ್ವೆಶನನ್ನು ನಾನು ಕೊಡ್ತೀನಿ, ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಏನು ಕ್ವೆಶನ್ ಅಂತ ಅಂದರೆ, ಪ್ರೆಸಿಡೆಂಟ್ ಈಸ್ ನಾಟ್ ಅ ರಬ್ಬರ್ ಸ್ಟ್ಯಾಂಪ್. ಪ್ರೆಸಿಡೆಂಟ್ ರಬ್ಬರ್ ಸ್ಟ್ಯಾಂಪ್ ಅಲ್ಲ, ಬಟ್ ಹಿ ಆರ್ ಶಿ ಈಸ್ ದ ಸೆಂಟಿನಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕಾಮೆಂಟ್. ಸೊ ಈ ಒಂದು ಮೇನ್ಸ್ ಕ್ವೆಶನನ್ನು ನೀವು ಪ್ರಾಕ್ಟೀಸ್ ಕೂಡ ಮಾಡ್ಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗ್ತಾರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. CJI ಆಗಿ ನ್ಯಾಯಾಧೀಶ ಸೂರ್ಯಕಾಂತ್ ಇಂದು ಪ್ರಮಾಣ. ಭಾರತದ ಸುಪ್ರೀಂ ಕೋರ್ಟ್ ಏನಿದೆ, ಈ ಸುಪ್ರೀಂ ಕೋರ್ಟ್ಗೆ ಹೊಸ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡಲಾಗಿದೆ. ಸೊ ಇವರ ಒಂದು ನೇಮಕ ಏನಿದೆ ಅದು ಅಕ್ಟೋಬರ್ 30ನೇ ತಾರೀಕು ನಡೆದಿತ್ತು. ಸೊ ಇಲ್ಲಿವರೆಗೂ ಯಾರಿದ್ರು, ಈ ಹಿಂದಿನ CJI ಯಾರಾಗಿದ್ರು, ಗವಾಯಿ ಅವರಿದ್ದರು. ಸೊ ಈಗ ಈ ಒಂದು ಸೂರ್ಯಕಾಂತ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಗವಾಯಿ ಅವರು 52nd CJI ಆಗಿದ್ದರು, ಆ್ಯಂಡ್ ಇವಾಗ ಸೂರ್ಯಕಾಂತ್ ಅವರು 53rd CJI ಆಗಿ ಪ್ರಮಾಣ ವಚನವನ್ನು ಇಂದು ಸ್ವೀಕರಿಸ್ತಾ ಇದ್ದಾರೆ. ಸರಿನಾ? ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೇನು ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಅಷ್ಟೇ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ? ಮೊದಲಿಗೆ ಅಪಾಯಿಂಟ್ಮೆಂಟ್ ಆಫ್ CJI ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅವರ ಒಂದು ಕ್ವಾಲಿಫಿಕೇಷನ್ಸ್ ಏನಿರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಏನು ಗೊತ್ತಿರಬೇಕು, ಅವರ ಟೆನ್ಯೂರ್ ಗೊತ್ತಿರಬೇಕು, ಅವರ ರಿಮೂವಲ್ ಬಗ್ಗೆ ಗೊತ್ತಿರಬೇಕು. ಸೊ ಇದಿಷ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥ ಆರ್ಟಿಕಲ್ಸ್ ಏನಿದೆ ಆ ಆರ್ಟಿಕಲ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಕ್ವಾಲಿಫಿಕೇಷನ್ಸ್ ಬಗ್ಗೆ ನೋಡೋಣ. ಸೊ ಈ ಎಲ್ಲ ಏನಿದೆ ಇದು ಆರ್ಟಿಕಲ್ 124 ಈ ಒಂದು CJI ಬಗ್ಗೆ ಮಾತಾಡುತ್ತೆ. ಅಂದರೆ ಮುಖ್ಯ ನ್ಯಾಯಾಧೀಶರನ್ನು ಯಾವ ರೀತಿಯಾಗಿ ಅಪಾಯಿಂಟ್ ಮಾಡಬೇಕು ಅನ್ನೋದು. ಮೊದಲಿಗೆ ಅವರ ಕ್ವಾಲಿಫಿಕೇಷನ್ಸ್ ಏನಾಗಿರಬೇಕು, ಅವರು ಭಾರತದ ನಾಗರಿಕರಾಗಿರಬೇಕು ಮೊದಲಿಗೆ. ತದನಂತರ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಸುಮಾರು ಅಟ್ಲೀಸ್ಟ್ 5 years ವರ್ಕ್ ಮಾಡಿರಬೇಕು ಹೈಕೋರ್ಟ್ನ ನ್ಯಾಯಾಧೀಶರಾಗಿ. ನಂತರ ಏನು, ಅಡ್ವೊಕೇಟ್ ಆಗಿರಬೇಕು ಹೈಕೋರ್ಟಲ್ಲಿ ಅಟ್ಲೀಸ್ಟ್ ಫಾರ್ 10 years ಹೈಕೋರ್ಟ್ನಲ್ಲಿ ಒಂದು ವಕೀಲರಾಗಿ ಕೆಲಸ ಮಾಡಿರಬೇಕು. ಅದ ನಂತರ ಅವರು ಕನ್ಸಿಡರಬಲ್ ಡಿಸ್ಟಿಂಗ್ವಿಶ್ ಜೂರಿಸ್ಟ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವ್ರನ್ನ ಒಂದು ಡಿಸ್ಟಿಂಗ್ವಿಶ್ ಜಡ್ಜ್ ಅಥವಾ ಡಿಸ್ಟಿಂಗ್ವಿಶ್ ಜೂರಿಸ್ಟ್ ಆಗಿ ಅವರನ್ನು ನೋಡಬೇಕಾಗುತ್ತೆ. ಇದಿಷ್ಟು ಕ್ವಾಲಿಫಿಕೇಷನ್ಸ್ ಆಯಿತು. ಇನ್ನು ಅಪಾಯಿಂಟ್ಮೆಂಟ್ ಬಗ್ಗೆ ನೋಡ್ತೀವಿ. ಅಪಾಯಿಂಟ್ಮೆಂಟ್ ಬಗ್ಗೆ ನಾವು ನೋಡಿದ್ರೆ ಆರ್ಟಿಕಲ್ 124 Clause 2 ಏನಿದೆ, ಆರ್ಟಿಕಲ್ 124 Clause 2 ಈ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಮಾತಾಡುತ್ತೆ. ಅಂದರೆ CJIನ ಅಪಾಯಿಂಟ್ಮೆಂಟ್ ಮಾಡೋದು ಈ ಆರ್ಟಿಕಲ್ ಮುಖಾಂತರ. ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ? ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಇದರ ಪ್ರಾಸೆಸನ್ನು ನಾವು ನೋಡೋಕೆ ಹೋದರೆ ಏನಾಗುತ್ತೆ ಅಂದರೆ, ಮುಖ್ಯ ನ್ಯಾಯಾಧೀಶರು, ಈ ಹಿಂದಿನ ಮುಖ್ಯ ನ್ಯಾಯಾಧೀಶರು ಏನಿರ್ತಾರೆ, CJI ಏನಿರ್ತಾರೆ, ಪ್ರೀವಿಯಸ್ CJI, ಇವರು ಒಬ್ಬರ ಹೆಸರನ್ನು ನಾಮಿನೇಟ್ ಮಾಡ್ತಾರೆ. ಅಂದರೆ ಅವರ ಸೀನಿಯಾರಿಟಿ ಬೇಸ್ಡ್, ಈಗ ನೆಕ್ಸ್ಟ್ ಯಾರು ಸೀನಿಯರ್ ಇರ್ತಾರೆ ಆ ಸೀನಿಯಾರಿಟಿ ಬೇಸ್ಡ್ ಮೇಲೆ ಒಂದು ನೇಮನ್ನು ಹೇಳ್ತಾರೆ. ಸೊ ಇವರು ಹೇಳಿದ ನೇಮನ್ನು ಯೂನಿಯನ್ ಲಾ ಮಿನಿಸ್ಟ್ರಿಗೆ ಕಳಿಸ್ತಾರೆ. ಓಕೆನಾ? ಲಾ ಮಿನಿಸ್ಟ್ರಿ ಅದನ್ನು ಒಪ್ಪಿಗೆ ಮಾಡಿ ಏನು ರೆಕಮೆಂಡೇಷನ್ ಇದೆ ಅದನ್ನು ಪ್ರೈಮ್ ಮಿನಿಸ್ಟರ್ ಕೊಡ್ತಾರೆ. ಪ್ರೈಮ್ ಮಿನಿಸ್ಟರ್ ಅವರು ಪ್ರೆಸಿಡೆಂಟ್ಗೆ ಅಡ್ವೈಸ್ ಮಾಡ್ತಾರೆ, ಎಸ್ ಇವ್ರನ್ನ ನೀವು ಅಪಾಯಿಂಟ್ಮೆಂಟ್ ಮಾಡ್ಬೋದು ಅಂತ. ಸೊ ಇಷ್ಟು ಇದೆ ಇವರ ಒಂದು ಪ್ರಾಸೆಸ್, ಅಪಾಯಿಂಟ್ಮೆಂಟ್ ಪ್ರಾಸೆಸ್ ಆಗಿದೆ. ಏನು, ಹಿಂದಿನ CJI ಏನಿರ್ತಾರೆ ಅವರು ಒಂದು ಸೀನಿಯಾರಿಟಿ ಪ್ರಕಾರ ಒಂದು ನೇಮನ್ನು ಹೇಳ್ತಾರೆ, ರೆಕಮೆಂಡ್ ಮಾಡ್ತಾರೆ. ಆ ಒಂದು ರೆಕಮೆಂಡೇಷನ್ನ ಯೂನಿಯನ್ ಲಾ ಮಿನಿಸ್ಟ್ರಿಗೆ ಕಳಿಸ್ತಾರೆ. ಯೂನಿಯನ್ ಲಾ ಮಿನಿಸ್ಟ್ರಿ ಅದನ್ನು ಲಾ ಮಿನಿಸ್ಟರ್ ಏನಿದ್ದಾರೆ ಅದನ್ನು ಅಪ್ರೂವ್ ಮಾಡಿ ಮತ್ತು ಅದೇ ನೇಮನ PM ಪ್ರೈಮ್ ಮಿನಿಸ್ಟರ್ ಪ್ರಧಾನಿಗಳಿಗೆ ಈ ಒಂದು ನೇಮನ ರೆಕಮೆಂಡ್ ಮಾಡ್ತಾರೆ. ತದನಂತರ ಪ್ರಧಾನಿಗಳು ಪ್ರೆಸಿಡೆಂಟ್ಗೆ ಈ ಒಂದು ನೇಮನ ಸಜೆಸ್ಟ್ ಮಾಡಿ ಪ್ರೆಸಿಡೆಂಟ್ ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ 124 Clause 2 ಅಲ್ಲಿ ಹೇಳ್ತಾ ಇರುವಂಥ ಇನ್ಫಾರ್ಮೇಷನ್. ಮತ್ತು ಈಗ ನೆಕ್ಸ್ಟು ಇವರ ಟೆನ್ಯೂರ್ ಬಗ್ಗೆ ನೋಡಬೇಕಾಗುತ್ತೆ. ಅವರ ಒಂದು ಟೈಮ್ ಪೀರಿಯಡ್ ಏನು ಅಂತಂದರೆ, ಒಂದು
ಫಿಕ್ಸ್ಡ್ ಟೆನ್ಯೂರ್ ಇಲ್ಲ, ಇಂತಿಷ್ಟೇ ವರ್ಷಗಳ ಕಾಲ CJA ಆಗಿರಬೇಕು ಅನ್ನೋವಂಥ ರೂಲ್ ಇಲ್ಲ. ಬದಲಿಗೆ ಏನು ಅಂದರೆ 65 ಇಯರ್ಸ್, ಅಕಸ್ಮಾತ್ ಅವ್ರಿಗೆ 65 ಇಯರ್ಸ್ ಆಗಿದೆ ಅಂದರೆ ಅವರು ರಿಟೈರ್ ಆಗಬೇಕು. ಇದನ್ನು ಹೇಳೋದು ಕೂಡ ಆರ್ಟಿಕಲ್ 124 ಕ್ಲಾಸ್ 2 ಅಲ್ಲೇನೆ. ಸೊ 65 ಇಯರ್ಸ್ ಇಸ್ ದ ಮ್ಯಾಕ್ಸಿಮಮ್ ಟೆನ್ಯೂರ್. 65 ಇಯರ್ಸ್ಗಿಂತ ಹೆಚ್ಚಿದ್ರೆ ಅವರು CJA ಆಗಿ ಇರೋದಕ್ಕೆ ಆಗೋದಿಲ್ಲ. ಸೊ ಇದೇ ಒಂದು ಟೆನ್ಯೂರನ್ನು ನಾವು ನೋಡಿದ್ರೆ 62 ಇಯರ್ಸ್ ಫಾರ್ ಹೈಕೋರ್ಟ್, ಅದು ನಮಗೆ ಗೊತ್ತಿರಬೇಕು. ನಂತರ ರಿಮೂವಲ್ ಹೇಗೆ ಅಂತಂದರೆ ದೇ ಕ್ಯಾನ್ ಬಿ ರಿಮೂವ್ಡ್ ಬೈ ದ ಪ್ರೆಸಿಡೆಂಟ್ ಅಷ್ಟೇ. ಪ್ರೆಸಿಡೆಂಟ್ ಇಂದನೇ ಅವರು ರಿಮೂವ್ ಮಾಡೋಕ್ಕಾಗೋದು. ಆ್ಯಂಡ್ ಆಫ್ಟರ್ ಏನದು ಪಾರ್ಲಿಮೆಂಟಲ್ಲಿ ಒಂದು ಅಡ್ರೆಸ್ ಆಗಿದ ತಕ್ಷಣ ಇವರು ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಆಗಿರಬೇಕು ಒಂದು ಬಿಲ್ ಏನಿದೆ. CJA ಇರ್ಬೋದು, ಬೇರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ಬೋದು, ಅವ್ರನ್ನ ರಿಮೂವ್ ಮಾಡಬೇಕಂತಂದರೆ ಮೊದಲಿಗೆ ಪಾರ್ಲಿಮೆಂಟಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು. ಆ ಬಿಲ್ ಪಾಸ್ ಆದರೆ ಅದೇ ಒಂದು ಸೆಷನಲ್ಲಿ ಪ್ರೆಸಿಡೆಂಟ್ ಅವರು ಈ ರೀತಿಯಾಗಿ ನಾವು ಇಂಪೀಚ್ ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಜಡ್ಜನ್ನು ಅಥವಾ CJA ಅಂತ ಹೇಳಿ ಒಂದು ಆರ್ಡರನ್ನು ಪಾಸ್ ಮಾಡ್ತಾರೆ. ದ್ಯಾಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ರಿಮೂವಲ್ ಆಫ್ ಜಡ್ಜಸ್. ಓಕೆನಾ. ಆ್ಯಂಡ್ ಈ ಒಂದು ರಿಮೂವಲ್ ಮಾಡಬೇಕು ಅಂತ ಇದನ್ನು ಬಗ್ಗೆ ಮಾತಾಡೋದು ಆರ್ಟಿಕಲ್ 124. ಆ್ಯಂಡ್ ಯಾಕೆ ಈ ಒಂದು ಜಡ್ಜಸನ್ನು ಅಥವಾ CJA ಏನಿದ್ದಾರೆ ಅವನ್ನ ರಿಮೂವ್ ಮಾಡಬೇಕು ಅಂತಾರೆ, 2 ಗ್ರೌಂಡ್ಸ್ ಆಫ್ ರಿಮೂವಲ್ ಇದೆ. ಒಂದು ಪ್ರೂವನ್ ಮಿಸ್ಬಿಹೇವಿಯರ್ ಇರ್ಬೋದು, ಇಲ್ಲ ಇನ್ಕೆಪಾಸಿಟಿ ಇರ್ಬೋದು, ಫಿಸಿಕಲ್ ಇನ್ಕೆಪಾಸಿಟಿ ಇರ್ಬೋದು, ಮೆಂಟಲ್ ಇನ್ಕೆಪಾಸಿಟಿ ಇರ್ಬೋದು ಅದರಿಂದ. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರೆ ಇನ್ಫಾರ್ಮೇಷನ್. ನಮಗೆ ಇಲ್ಲಿ ರಿಮೂವಲ್ ಪ್ರಾಸೆಸ್ ಏನಿದೆ ಇದನ್ನ ನೀವು ಲಕ್ಷ್ಮೀಕಾಂತಲ್ಲಿ ಹೋಗಿ ನೋಡಿದ್ರೆ ಎಂಟೈರ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದು ಏನು ಹೇಳಿದ್ದಾರೆ ಇಷ್ಟು ಮಾತ್ರ ಆರ್ಟಿಕಲ್ 124 ಕ್ಲಾಸ್ 4 ಹೇಳಿರೋದು. ಬಟ್ ಆ ಪ್ರಾಸೆಸ್ ಏನಿದೆ, ರಿಮೂವಲ್ ಆಫ್ ಜಡ್ಜಸ್ ಪ್ರಾಸೆಸ್ ಏನಿದೆ ಅದು ಜಡ್ಜಸ್ ಆ್ಯಕ್ಟ್ ಅಂಡರಲ್ಲಿ ಬರುತ್ತೆ. ಓಕೆನಾ. ರಿಮೂವಲ್ ಪ್ರಾಸೆಸ್, ಎಂಟೈರ್ ಪ್ರಾಸೆಸ್ ಅಂದರೆ ಬಿಲ್ಲನ್ನು ಯಾವ ರೀತಿಯಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅದನ್ನೆಲ್ಲ ಮಾತಾಡೋದು ಈ ಜಡ್ಜಸ್ ಆ್ಯಕ್ಟ್ ಬಲ್ಲಿ ಮಾತಾಡೋದು. ಸೊ ಅದು ನಮಗೆ ಮತ್ತೊಂದು ಇನ್ಫಾರ್ಮೇಷನ್ ಗೊತ್ತಿರಬೇಕು. ಆ್ಯಂಡ್ ಇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾನು ಈಗಾಗಲೇ ಹೇಳಿರೋ ಥರ ಈ ಇಷ್ಟು ಪ್ರಾಸೆಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವು ಇವತ್ತೇನೇ ಹೋಗಿ ಲಕ್ಷ್ಮೀಕಾಂತಲ್ಲಿ ಈ ಎಂಟೈರ್ ಪ್ರಾಸೆಸ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ ಜಡ್ಜಸ್. ಆ್ಯಂಡ್ ಇದು ಇಷ್ಟು ಒಂದು ಪಾಯಿಂಟು. ನಂತರ ಏನು ಮಾಡಬೇಕು ಅಂದರೆ ಇದಿಷ್ಟು ಏನಾಯಿತು ಸುಪ್ರೀಂ ಕೋರ್ಟ್ ಬಗ್ಗೆ ಆಯಿತು. ಇದೇ ಸುಪ್ರೀಂ ಕೋರ್ಟ್ದು ಏನೇನಿದು ಪ್ರಾವಿಷನ್ಸು ಹೈಕೋರ್ಟ್ಗೆ ಅಪ್ಲಿಕಬಲ್ ಆಗುತ್ತೆ ಅನ್ನೋದನ್ನು, ಅಂದರೆ ಸಿಮಿಲಾರಿಟೀಸ್ ಏನು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮಧ್ಯೆ ಸಿಮಿಲಾರಿಟೀಸ್ ಏನು, ಡಿಫ್ರೆನ್ಸಸ್ ಏನು, ಇದು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.